ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ಗಳ ಎಂಬ್ರಾಯ್ಡಿಂಗ್ ಮಾಡಿದ್ದೆ, ಹಾಗೆ ಸ್ಟಿಚಿಂಗ್ ಮಾಡಿದ್ದೆ. ಇದು ಬೇರೆ ಕಡೆಯಿಂದ ಬಂದಿರುವಂಥ ಬ್ಲೌಸ್ಗಳು ನೋಡಿರಿ. ಡಿಸೈನ್ ಬೇರೆ ಬೇರೆ ಡಿಸೈನ್ ಅದಾವ. ಹಾಗೆ ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆಗಿ ಹಾಗೆ ನಿಮ್ಮದು ಏನಾರ ಮ್ಯಾರೇಜ್ ಹಾಗೆ ಓಪನಿಂಗ್ ಇದ್ದರೂ ಕೂಡ ನೀವು ಡಿಸೈನ್ ನೋಡಿ ಮಾಡ್ಬೋದು ನೋಡಿ. ಹಾಗೆ ಈಗ ತೋರಿಸ್ತಾ ಇರೋದು ಡಿಸೈನ್ ಇವೆಲ್ಲ ಬೆಳಗಾವ್ದು ನೋಡಿರಿ. ಬ್ಲೌಸ್ಗಳೆಲ್ಲನೂ ಬೆಳಗಾವ್ದು ಓಪನಿಂಗ್ದು ಬ್ಲೌಸ್ ಇವ. ಸೊ ಒಂದಷ್ಟು ಮದುವೆ ಬ್ಲೌಸ ಹಾಗೆ ಇವೆಲ್ಲ ಓಪನಿಂಗ್ ಬ್ಲೌಸ್ ನೋಡಿರಿ. ಇವೆಲ್ಲ ನಾನು ತೋರಿಸ್ತಾ ಇರೋದು ಒಂದೇ ಫ್ಯಾಮ್ಲಿಯಲ್ಲಿ ಕೊಟ್ಟಿರೋಂಥ ಬ್ಲೌಸ್ಗಳು ಎಲ್ಲ ವರ್ಕ್ ತುಂಬಾ ಚೆನ್ನಾಗಿ ಬಂದಿದ್ದು. ಹಾಗೆ ನಾನು ವರ್ಕ್ ಮಾಡಿ ಟೈಮ್ ಸಿಗ್ತಾ ಇಲ್ಲ, ವಿಡಿಯೋ ಹಾಕಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಈಗ ಬೇರೆ ಬೇರೆ ಎಲ್ಲ ಡಿಸೈನ್ಸ್ ಎಲ್ಲನೂ ಭಾಳಷ್ಟು ನಾನು ಡಿಸೈನ್ಸ್ ಹಾಕಿದ್ದೀನಿ. ಬೇರೆ ಬೇರೆ ಡಿಫ್ರೆಂಟಾಗಿ ಎಲ್ಲನೂ ಡಿಸೈನ್ ಹಾಕಿದ್ದೀನಿ. ಸೊ ವಿಡಿಯೋ ನಿಮಗೆ ಹಾಕ್ತೀನಿ, ಬೇಗನೆ ಹಾಕ್ತೀನಿ. ಇವು ಡಿಸೈನ್ ನೋಡಿರಿ. ಸಾರಿ ಕಲರು ಚೆನ್ನಾಗಿದ್ದು, ಹಾಗೆ ಬ್ಲೌಸ್ ವರ್ಕ್ ನೀಟಾಗಿ ಬಂದಿತ್ತು. ಹಾಗೆ ತುಂಬಾ ಚೆನ್ನಾಗಿ ನೀಟಾಗಿ ಕಾಣ್ತಾ ಇದ್ದು ನೋಡಿರಿ ವರ್ಕ್. ಸಾರಿ ಕಲರು ತುಂಬಾ ಚೆನ್ನಾಗಿತ್ತು. ಸಾರಿ ಕಲರ್ ಮತ್ತು ಬ್ಲೌಸ್ ಕಲರ್ ಚೆನ್ನಾಗಿದ್ದರೆ ವರ್ಕ್ ನಾವು ಕಲರ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿರಿ ಫ್ರೆಂಡ್ಸ. ಸೊ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನೀವು ನೋಟಿಫಿಕೇಷನ್ ಬರುತ್ತೆ ನಾ ಹಾಕಿದ ತಕ್ಷಣ. ಡೈಲಿ ವಿಡಿಯೋ ಹಾಕಿ ಅಂತ ಕಾಲ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ. ಸೊ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಎಷ್ಟು ಸಾಧ್ಯ ಆಕತ್ತೆಲ್ಲ ಒಂದಷ್ಟು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ. ಈ ತಿಂಗಳು ತುಂಬಾ ಮದುವೆ ಆರ್ಡ್ರ್ ಇದ್ದು, ಹಾಗೆ ಬೇರೆ ಟೇಲರ್ಗಳೂ ನಾನು ಅವ್ರಿಗೂ ವರ್ಕ್ ಮಾಡಿ ಕೊಟ್ಟೆ. ಹಾಗೆ ನನ್ನ ಕಸ್ಟಮರ್ದು ನಾನು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ. ಸೊ ತುಂಬಾ ಆರ್ಡ್ರಸ್ ಅದಾವ. ಮನೆಯಲ್ಲಿ ಫಂಕ್ಷನ್ಗಳು ಅಟೆಂಡ್ ಆಗ್ತಾ, ಹಾಗೆ ಮತ್ತು ಸ್ಟಿಚಿಂಗ್ ಮಾಡೋದು, ಇದು ವರ್ಕ್ ಮಾಡೋದು ತುಂಬಾ ಹೆವಿ ಆಗ್ತಾಯಿದೆ ಕೆಲಸ. ಆದರೂ ಕೂಡ ಬಿಡ್ತಾ ಇಲ್ಲ. ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲನೂ ಟೈಮ್ ಪ್ರಕಾರವಾಗಿ ಎಲ್ಲನೂ ಹಾಕ್ತಾ ಇರೋದು. ಮದುವೆ ಆಯಿತು, ಓಪನಿಂಗ್ ಆಯಿತು, ಎಲ್ಲ ಒಂದೇ ತಿಂಗಳಲ್ಲಿ ಮುಹೂರ್ತ ಕೊಟ್ಟಿರೋದ್ರಿಂದ ಎಲ್ಲರೂ ತುಂಬಾ ಇವಾಗ ಹೀಗೆ ಆಗ್ತಾ ಇರೋದು ನೋಡಿರಿ ಫ್ರೆಂಡ್ಸ. ತುಂಬ ಜನ ಮದುವೆ ನನಗೆ ಆರ್ಡ್ರಸ್ ಬಂದಿದ್ವಲ್ಲ, ಅವನು ನಾನು ತುಂಬ ಜನದಂದ್ರೆ ರಿಪೀಟಾಗಿ ಡಿಸೈನ್ ಭಾಳ ಹಾಕಿದ್ದೀನಿ. ಹಾಗಾಗಿ ಯಾವುದು ಹೆಚ್ಚಿಗೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಯಾವ ವಿಡಿಯೋ ಜಾಸ್ತಿ ಹಾಕಿಲ್ಲಲ್ಲ, ಯಾವ ಮಾಡಿರಲಿಲ್ಲ, ಅವನಷ್ಟೇ ನಾನು ಮಾಡ್ತಾ ಇರೋದು ಫ್ರೆಂಡ್ಸ. ಟೈಮು ಸಿಗ್ತಾ ಇಲ್ಲ. ಸೊ ಎಲ್ಲರೂ ಕೇಳ್ತಾಯಿದ್ರು, ಮೊದಲು ಎಷ್ಟು ಆ್ಯಕ್ಟಿವ್ ಆಗಿದ್ರಿ ನೀವು ಯೂಟ್ಯೂಬ್ದಲ್ಲಿ, ಇವಾಗ ಯಾಕೋ ಹಾಕ್ತಾ ಇಲ್ಲ, ಕಾಲ್ ಮಾಡಿ ಕೇಳ್ತಾಯಿದ್ರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಅವರಿಲ್ಲ ರೀ ಏನಾಗಿದೆ, ಹಿಂಗೆ ಆರಾಮಿಲ್ಲ ಏನೋ, ನೀವು ವಿಡಿಯೋ ಹಾಕ್ತಾ ಇಲ್ಲ ಅಂತೇಳಿ ಕಾಲ್ ಮಾಡಿದ್ರು. ಸೊ ಇಲ್ಲ, ಹಿಂಗೆ ಮ್ಯಾರೇಜ್ ಬ್ಲೌಸ್ಗಳು ಭಾಳ ಬಂದವ, ನಂಗೆ ಟೈಮ್ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ವೇಸ್ಟ್ ಆಗ್ಲಂಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಸೊ ಇವಾಗ ಮನೆಯಲ್ಲಿ 2 ಮದುವೆ ಹಾಗೆ ಊಟದಟ್ಟಿ ಕಾರ್ಯಕ್ರಮ ಇವೆಲ್ಲನೂ ಅಟೆಂಡ್ ಮಾಡ್ತಾ ಎಲ್ಲನೂ ಕವರ್ ಮಾಡ್ತಾ ಇರೋದು ನೋಡಿರಿ. ಮಿರರ್ ವರ್ಕ್ ತುಂಬ ಜನ ಮಿರರ್ ವರ್ಕ್ ಮಾಡಿಸಿದ್ದಾರೆ. ತುಂಬ ಜನ ಇವಾಗ ಎಲ್ಲರೂ ನನ್ನ ಮಿರರ್ ವರ್ಕ್ ಜಾಸ್ತಿ ಇದು ವರ್ಕ್ ತುಂಬಾ ಜನ ಮಾಡಿಸಿರೋದು ನೋಡಿರಿ. ಬ್ಲೌಸು ಇಷ್ಟ ಆಗಿ ಮಾಡಿಸಿರುವಂಥ ಬ್ಲೌಸ್ಗಳು ತುಂಬಾ ಅದಾವ. ಹಾಗೆ ಇನ್ನು ನೋಡಿರಿ 20 ತಾರೀಕು ಮ್ಯಾರೇಜ್ ಇದೆ ನಮ್ಮ ಮನೆಯಲ್ಲಿ ತಮ್ಮಂದ. ಹಾಗೆ ಇನ್ನು ನನ್ನ ಸ್ಟಿಚಿಂಗ್ ಮಾಡಿಲ್ಲ. ಬೇರೆ ಕಡೆಯಿಂದನೂ ಕೊರಿಯರ್ ಹಚ್ಕೊಡ್ತಾ ಇದ್ದಾರೆ. ನನಗೆ ಟೈಮ್ ಸಿಗಲ್ಲ ಅಂದರೂ ಕೂಡ ಹಚ್ಕೊಡ್ತಾ ಇದ್ದಾರೆ. ಟೈಮ್ ಸಿಗ್ತಾ ಇಲ್ಲ. ನಾನು ನೈಟ್ ಟೈಮ್ ಬರೀ 2 ತಾಸು ಅಷ್ಟೇ ನಾನು ನಿದ್ದೆ ಮಾಡ್ತಾ ಇರೋದು ಫ್ರೆಂಡ್ಸ. ಸೊ ಟೈಮ್ ಅನ್ನೋದು ಒಟ್ಟು ಸಿಗ್ತಾ ಇಲ್ಲ. ವರ್ಕು ಟೈಮು ಹಾಗೆ ಮಿಷನ್ ಒಂದೇ ಇದೆಯಲ್ಲ, ಆದರೂ ಕವರ್ ಆಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ತುಂಬಾ ಆರ್ಡ್ರ್ ಬರ್ತಾಯಿದ್ದಾವೆ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿರಿ. ಒಂದೇ ಮಿಷನಲ್ಲಿ ಎಲ್ಲನೂ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಕಸ್ಟಮರ್ ಬೇರೆ ಬೇರೆ ಕಡೆಯಿಂದ ಟೇಲರ್ಗಳು ಎಲ್ಲನೂ ಹಚ್ಕೊಡ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ನೋಡಿರಿ ಇವೆಲ್ಲ ಮ್ಯಾರೇಜ್ ಬ್ಲೌಸ್ಗಳು. ಹಾಗೆ ಮ್ಯಾರೇಜ್ದು ಹಾಗೆ ಓಪ್ನಿಂಗು ಫಸ್ಟೆಲ್ಲ ನಾನು ತೋರಿಸಿರುವಂಥ ಬ್ಲೌಸ್ಗಳು ಓಪ್ನಿಂಗ್ ಬ್ಲೌಸ್ಗಳು ನೋಡಿರಿ. ಹಾಗೆ ಇವೆಲ್ಲನೂ ಮ್ಯಾರೇಜ್ದು ಬ್ಲೌಸ್ಗಳನ್ನು ನನ್ನ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳು. ತುಂಬಾ ಇವಾಗ ಒಂದೇ ತಿಂಗಳಲ್ಲಿ ಇಷ್ಟು ಜನ ಈ ಥರ ಮದುವೆ ಬ್ಲೌಸ್ಗಳು ಇಷ್ಟು ವರ್ಷದಲ್ಲಿ ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ. ಯಾಕಂದ್ರೆ ಬೇರೆ ಅಂದರೆ 1 ತಿಂಗಳ ಹಿಂಗೆ ಏಪ್ರಿಲ, ಮೇ, ಜೂನ್ ಈ ಥರ ಮುಹೂರ್ತ ಇರ್ತಿದ್ವಿ. ಇವಾಗ ಮುಹೂರ್ತ ಇಲ್ಲ, ನನ್ನ ಎಲ್ಲರೂ ಒಮ್ಮೆ ಇಟ್ಕೊಂಡ್ಬಿಟ್ಟಾರೆ ನೋಡಿರಿ. ಎಲ್ಲರೂ ಅರ್ಜೆಂಟ್ ಅಂತೇಳಿ ಕೊಡ್ತಾರೆ. ಆದರೂ ಆಗ್ತಾ ಇಲ್ಲ. ಎಷ್ಟಂದ್ರೆ ನಾನು ಹೇಳ್ತಾ ಇದ್ದೀನಿ ಆಗಲ್ಲ ಅಂತೇಳಿ. ರಿಪೀಟಾಗಿ ಮನೆಗೆ ಬಂದು ವಾಪಸ್ಸು ಒಯ್ಯಿರಿ ಅಂದ್ರೆ ಮನೆಗೆ ಬಂದಿರ್ತಾರೆ, ಒಯ್ಯಿರಿ ಅಂತಂದ್ರು ಇಲ್ಲ ರೀ, ವ್ಯಾಡಾರ ಮಾಡಿಕೊಡಿ ಅಂತಾರೆ.
ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇವಾಗ ಮದುವೆ ಕಡೆನೂ ಅಲ್ಲಿಯೂ ಸ್ವಲ್ಪ ನಮ್ಮ ಶಾಪಿಂಗ್ ಅದ ಇರ್ತೈತಿ. ಬೆಳಗ್ಗೆ ನಾನು ಸ್ಟಿಚಿಂಗ್ ಮಾಡಬೇಕು, ಮಧ್ಯಾಹ್ನ ಬಿಸಿಲಲ್ಲಿ ಹೋಗಿ ಮತ್ತೇನಾರ ಶಾಪಿಂಗ್ ಮಾಡೋದಿತ್ತಂದ್ರೆ ಇಲ್ಲೇ ಲೋಕಲ್ ಇದ್ರೆ ಹಾಗೆ, ಇಲ್ಲಂತಂದರೆ ನಾನು ಮತ್ತೆ ಬೆಳಗಾಕೋದು ಹೋದ್ರೆ ಮತ್ತು ರಾತ್ರಿ ನೈಟ್ ಎಲ್ಲನೂ ಮುಗಿಸ್ಕೊಂಬರೋದು. ಈ ರೀತಿ 2 ದಿನ ಕೆಲಸ ಇತ್ತಂದ್ರೆ ಒಂದೇ ದಿನ ಮುಗಿಸ್ಕೊಂಬರ್ತಾ ಇದ್ದೀನಿ ನೋಡಿರಿ. ಆ ಥರ ಮಾಡ್ತಾಯಿದ್ದೀನಿ, ಲೇಟಾಗಿ ಬರೋದು. ಹಾಗೆ ಬೆಳಗ್ಗೆನೂ ಕೂಡ ನಾನು ಸ್ಟಿಚಿಂಗ್ ಮಾಡಿ ಎಲ್ಲೇ ಹೋದರೂ ಕೂಡ ನಾನು ಸ್ಟಿಚಿಂಗ್ ಮಾಡಿನೇ ಹೋಗ್ತಾ ಇರೋದು. ಹಾಗಾಗಿ ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ. ಕೇಳ್ತಾಯಿದ್ರು, ಫೋನ್ಯಾಗ ಕಾಲ್ ಮಾಡಿ ಕೇಳ್ತಾಯಿದ್ರು, ಇವಾಗ ನೋಡ್ತಿರುವಾಗ ಸ್ಟಿಚಿಂಗೇ ಮಾಡ್ತಾ ಇರ್ತೀರಾ, ನಿಮಗೆ ಬಿಸಿಲು ಇಲ್ಲೇನಾ? ನಮ್ಮ ಕಡೆ ಬಿಸಿಲು ಭಾಳ ಇದೆ. ನಮ್ಮ ಕಡೆಯೂ ಬಿಸಿಲಿದೆ, ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ತುಂಬಾ ಆರ್ಡ್ರ್ ಬರ್ತಾ ಇದ್ದಾವೆ. ಇಲ್ಲಾಂದರೂ ಕೂಡ ಇಟ್ಟು ಹೋಗ್ತಾರೆ. ಆಗಲ್ಲ ಅಂದರೂ ಕೂಡ ನೋಡಿರಿ, ಇವತ್ತೇ ಬೆಳಗ್ಗೆ ಆಗಿರೋದು. ಇವತ್ತು ಬರಬೇಡ್ರಿ, ನನಗೆ ಆಗಲ್ಲ ರೀ ಅಂದ್ರೂ ಇಲ್ಲ ರೀ, ನಾನು 4 ಬ್ಲೌಸ್ ನೀವು ಆಮೇಲೆ ಮದುವೆ ಮುಗಿಸ್ಕೊಂಬಂದು ಕೊಡಿ, ಒಂದು ಬ್ಲೌಸ್ ಅರ್ಜೆಂಟ್ ಇದೆ, ತಂಗಿ ಬೇರೆ ಕಡೆ ಇರ್ತಾಳೆ, ಹಾಗಾಗಿ ನಾನು ನಿಮಗೆ ಅರ್ಜೆಂಟ್ ಮಾಡಿ ಇದೊಂದು ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿಟ್ಟು ನಂಗೆ ಆಗಲ್ಲ ರೀ ಅಂದ್ರೂ ಕೂಡ ಅವ್ರು ಕೇಳಲಿಲ್ಲ. ಇಲ್ಲ ರೀ ಮಾಡಿಕೊಡಿ ಅಂತೇಳಿ ಇಟ್ಟು ಹೋದ್ರಿ ನೋಡಿರಿ. ಆಗಲ್ಲ ಅಂದ್ರೂ ಇಟ್ಟು ಹೊಂಟಿದ್ದಾರೆ. ಏನು ಮಾಡಲಿಕ್ಕೇನೂ ಆಗ್ತಾಯಿಲ್ಲ ನನಗಂತೂ. ಮದುವೆ ಇದೆ ಇವಾಗ 15 ತಾರೀಕು 16 ತಾರೀಕಿಂದ ಫಂಕ್ಷನ್ ಸ್ಟಾರ್ಟ್. ಇನ್ನು ಹೋಗಿ ಬಂದೇ ಮಾಡಬೇಕು. ಯಾಕಂದರೆ ನಾನು ಸ್ಟಿಚಿಂಗ್ ಮಾಡಿಕೊಂಡ್ರೂ ಕೂಡ ವರ್ಕ್ ಟೇಲರ್ಗಳಿದ್ದಾರು ಕೊಡೋದಲ್ಲ, ಅವನಾರ ನಾನು ಬೆಳಗ್ಗೆ ಬಂದು ಹಾಕಿ ಮತ್ತು ಫಂಕ್ಷನ್ಗೆ ಅಟೆಂಡ್ ಆಗಿ ಈ ಥರ ನಡೆದಿದೆ ನೋಡಿರಿ. ತುಂಬ ಇದನ್ನು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿರ್ತೀನಿ, ಆದ್ರೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ತುಂಬಾ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ. ಇವೆಲ್ಲ ಡಿಸೈನ್ ನೋಡಿರಿ. ಇನ್ನೂ ಒಂದು ಮ್ಯಾರೇಜ್ದು ಬ್ಲೌಸ್ದು ಅವನು ಎಲ್ಲನೂ ತೋರಿಸ್ತೀನಿ. ಈ ಥರ ತುಂಬ ಮದುವೆಯು ಬ್ಲೌಸ್ಗಳು ಆರ್ಡ್ರ್ ಎಲ್ಲನೂ ತುಂಬ ಅದಾವೆ ಫ್ರೆಂಡ್ಸ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.